ಹಾಲಿನ ದರ ವಿಚಾರದಲ್ಲಿ ಇಡೀ ಕರ್ನಾಟಕ ರಾಜ್ಯದ ರೈತರು ಇವತ್ತು ಮತ್ತೆ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ಮತ್ತೆಲ್ಲರೂ ಇವತ್ತು 10 ರೂಪಾಯಿ ಬೇಡಿಕೆ ಇದೆ. ಸೊ ಅದನ್ನ ಕನಿಷ್ಠ 5 ರೂಪಾಯಿ ರೈತರಿಗೆ ಹೆಚ್ಚು ಮಾಡತಕ್ಕಂಥ ಬೇಡಿಕೆನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ಈ ಬಜೆಟ್ ಅಧಿವೇಶನ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅದನ್ನ ನಾನು ನಿಮಗೆ ಹೇಳ್ತೀನಿ. ನೋಡಿ, ಹಾಲಿನ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿ ನಾವು ಒಂದು ತಿಂಗಳಿಂದನೂ ಹೇಳಿದ್ದೀವಿ. 100ಕ್ಕೆ 100 ರೈತರು ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ. ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು 27-28 ಲಕ್ಷ ಹೈನುಗಾರಿಕೆ ಏನು ರೈತರಿದ್ದಾರೆ, ಹಾಲು ಶೇಖರಣೆ ಅಂದ್ರೆ ನಮಗೆ ಹಾಲು ಕೊಡ್ತಕ್ಕಂಥ ರೈತರು ಏನಿದ್ದಾರೆ ಅವ್ರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಈಗಿನ ದರ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಈಗ ನೋಡಿ, ಉದಾಹರಣೆಗೆ ನೀವು 42 ರೂಪಾಯಿ ನಾವು ಇವತ್ತು ಹಾಲನ್ನ ಮಾರಾಟ ಮಾಡ್ತಾ ಇದೀವಿ. 1 ಲೀಟರ್ ಹಾಲಿನ ದರ ಎಷ್ಟು? ಒಂದು ಪಾಕೆಟು 42 ರೂಪಾಯಿ. ಸೊ ಗುಜರಾತ್ ಅಲ್ಲಿ ಏನ್ ರೇಟ್ ಇದೆ? 56 ರೂಪಾಯಿ ಇದೆ. ಮಹಾರಾಷ್ಟ್ರದಲ್ಲಿ 56, ಡೆಲ್ಲಿನಲ್ಲಿ 56. ನೀವು ಪಕ್ಕಕ್ಕೆ ಹೋಗಿ ತೆಲಂಗಾಣ, ಆಂಧ್ರದಲ್ಲೆಲ್ಲ 54 ರೂಪಾಯಿ ಇದೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ರೇಟಲ್ಲಿ ನಾವು ಪ್ರಕೃತಿ ಅಂದ್ರೆ ರೈತರಿಗೆ ಕೂಡ ನಾವು ಕಡಿಮೆ ರೇಟಲ್ಲಿ ನಾವು ರೈತರಿಂದ ಹಾಲು ತೊಳ್ತೀವಿ, ಕಡಿಮೆ ರೇಟಲ್ಲಿ ನಾವು ಮಾರಾಟ ಮಾಡ್ತಿರೋದು. ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕ ಇವತ್ತು ನಮ್ಮ ನಂದಿನಿ ಬ್ರಾಂಡಿನ ಹಾಲು 12 ರೂಪಾಯಿಂದ 16 ರೂಪಾಯಿ ತನಕ ನಾವು ಕಡಿಮೆ ರೇಟಲ್ಲಿ ಮಾರಾಟ ಮಾಡ್ತಾ ಇದೀವಿ. ಹಂಗಾಗಿ 5 ರೂಪಾಯಿನ ರೈತರಿಗೆ ಹೆಚ್ಚು ಮಾಡ್ತಕ್ಕಂಥ ಅದೇನು ದೊಡ್ಡ ಸಮಸ್ಯೆ ಏನಾಗೋದಿಲ್ಲ. ರೈತರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಮೇವು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಲಿನ ದರನೂ ಸಹ ಪ್ಯಾಕೆಟ್ ಇದೆಯಲ್ಲ, ಹಾಲಿನ ದರ ಅದೇ ರೈತರಿಗೆ ಹೋಗುತ್ತೆ. ಅದು ಯಾರಿಗೂ ಮುಂದಿನ ತಿಂಗಳಿಂದ ದರ ಏರಿಕೆ ಆಗೋ ಚಾನ್ಸಸ್ ಇದೆಯಾ ಸರ್? ನೋಡಿ, ಇವತ್ತು ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 16 ಒಕ್ಕೂಟದ ಅಧ್ಯಕ್ಷರುಗಳು, ಆಮೇಲೆ ಎಲ್ಲಾ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 27 ಲಕ್ಷ ಏನೋ ಹಾಲು ಉತ್ಪಾದಕರಿದ್ದಾರೆ ರೈತರು, ಅವರ ಬೇಡಿಕೆಯನ್ನ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನಮ್ಮ KMF ಇಂದ ನಾವು ನಮ್ಮ ಸಹಕಾರ ಸಚಿವರಾದಂತ ರಾಜಣ್ಣ ಅವರು ಮತ್ತೆ ನಮ್ಮ ಪಶುಸಂಗೋಪನಾ ಸಚಿವರಾದಂತ ನಮ್ಮ ವೆಂಕಟೇಶ್ ಅಣ್ಣವ್ರ ಜೊತೆಗೆ ಒಂದು ಸಭೆಯನ್ನ ಮಾಡಿ ಆ ಸಭೆಯ ಮಾಹಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗೆ ಮುಂದೆ ನಾವು ಇಟ್ಟಿದ್ದೀವಿ. ಆದ್ರೆ ಇವತ್ತು ನಮ್ಮ ಬೇಡಿಕೆ ಏನಿದೆ, ರೈತರು 10 ರೂಪಾಯಿ ಕೊಡಬೇಕನ್ನೋದು ನಮ್ಮ ರೈತರ ಬೇಡಿಕೆ ಇದೆ, ಹಾಲು ಉತ್ಪಾದಕರ ಬೇಡಿಕೆ ಇದೆ. 10 ರೂಪಾಯಲ್ಲಿ ಕೊಡಕ್ಕಾಗಲ್ಲ ಅಂದ್ರೆ 5 ರೂಪಾಯಿ ಆದ್ರೂ ಕೊಡಬೇಕನ್ನೋದು ನಮ್ಮ ಅಭಿಪ್ರಾಯನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗೆ ಮುಂದಿಟ್ಟಿದ್ದೀವಿ. ಮುಂದಿನ ತಿಂಗಳಿಂದ ಆಗುವಂತ ಸಾಧ್ಯತೆ ಇದೆಯಾ? ಅಧಿವೇಶನ ಒಳಗೂ ಆಗ್ಬೋದು, ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಆಗ್ಬೋದು, ಅಧಿವೇಶನ ಆದ್ಮೇಲೂ ಆಗ್ಬೋದು. ರೈತರಿಗೆ 5 ರೂಪಾಯಿ ಕೊಡೋದನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಹೌದು, ರೈತರಿಗೆ ಕೊಡೋದು, ನಾವ್ ಯಾರು ಇಟ್ಕೊಳ್ಳಲ್ಲ ಅದನ್ನ.